ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ರಂಗೋಲಿ ಚಾನಲ್ನಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಮತ್ತು ಎಷ್ಟು ವ್ಯೂಸ್ಗೆ $1 ಕಂಪ್ಲೀಟ್ ಆಗುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಲೇಡೀಸ್ ಆಗಿದ್ದರೆ ನಿಮಗೆ ಈ ಒಂದು ಟಾಪಿಕ್ ಭಾಳ ಇಷ್ಟ ಆಗಿರುತ್ತೆ. ರಂಗೋಲಿ ಮೊದಲಿಂದನೂ ನೀವು ಹಾಕ್ತಾ ಇರ್ತೀರಾ, ಚಿಕ್ಕವರಿಂದಾಗಿಂದ ನೀವು ರಂಗೋಲಿ ಹಾಕ್ತಾ ಇರ್ತೀರಾ. ಈ ಒಂದು ಟಾಪಿಕ್ನ ನೀವು ಮಾಡಿದರೆ ಅಂದರೆ ಇದ್ರ ರಿಲೇಟೆಡ್ ಚಾನಲ್ನ ಕ್ರಿಯೇಟ್ ಮಾಡಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ನಿಮಗೆ ದುಡ್ಡು ಎಷ್ಟು ಬರ್ಬೋದು ಮುಂದೆ, ಮತ್ತು ನಿಮಗೆ ಅದು ಒಂದು ಹ್ಯಾಬಿಟ್ ಇರುತ್ತೆ ರಂಗೋಲಿ ಹಾಕೋದು. ಈಸಿಯಾಗಿ ನೀವು ಕಲಿಬೋದು. ಬೇರೆ ಬೇರೆ ಕ್ಯಾಟಗರಿ ವೀಡಿಯೋಸ್ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ. ಈಗ ಕುಕ್ಕಿಂಗ್ ಮಾಡಬೇಕು ಅಂತಂದರೆ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತರಬೇಕಾಗುತ್ತೆ, ಮತ್ತು ಎಲ್ಲನೂ ಪ್ರಿಪೇರ್ ಮಾಡಬೇಕಾಗುತ್ತೆ. ಸ್ಟವ್ ಹಚ್ಚಿ ಮತ್ತು ಅದರಲ್ಲಿ ಅಡುಗೆನ ರೆಡಿ ಮಾಡಿ ನೀವು ತೋರಿಸ್ಬೇಕಾಗುತ್ತೆ. ಆದರೆ ರಂಗೋಲಿಯಲ್ಲಿ ಭಾಳ ಈಸಿಯಾಗಿ ನೀವು ರಂಗೋಲಿ ಹಾಕಿ ಅದನ್ನು ವೀಡಿಯೋನ ಶೂಟ್ ಮಾಡಿ ಬೇಗ ಬೇಗ ಅಪ್ಲೋಡ್ ಮಾಡ್ಬೋದು. ಬೇರೆ ಕ್ಯಾಟಗರಿ ವೀಡಿಯೋಸ್ ಆಗಿದ್ರೆ ಅಂದರೆ ಅದರಲ್ಲಿ ಬೇರೆ ಬೇರೆ ವಿಷಯ ಇದೆ, ಜಾಸ್ತಿ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ರಂಗೋಲಿ ವೀಡಿಯೋಸ್ ಬಗ್ಗೆ, ರಂಗೋಲಿ ಚಾನಲ್ ಬಗ್ಗೆ ನಿಮಗೆ ತಿಳಿಸ್ತೀನಿ. ಈಗ ಪ್ರೆಸೆಂಟ್ ಈ ಒಂದು ವೀಡಿಯೋದಲ್ಲಿ ಅರ್ನಿಂಗ್ಸ್ ಬಗ್ಗೆ ನಿಮಗೆ ತಿಳಿಸ್ತೀನಿ. ಎಷ್ಟು ವ್ಯೂಸ್ಗೆ $1 ಕಂಪ್ಲೀಟ್ ಆಗುತ್ತೆ ಅಂತೇಳಿ ಲೈವ್ ಆಗಿ ತೋರಿಸ್ತೀನಿ. ನಮ್ಮದು ಇನ್ನೊಂದು ಚಾನಲ್ ಇದೆ, ರಂಗೋಲಿ ಲವರ್ಸ್ ಅಂತೇಳಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರುತ್ತೆ ಈ ಚಾನಲಲ್ಲಿ. ನೋಡೋಣ ಫ್ರೆಂಡ್ಸ್, ಎಷ್ಟು ವ್ಯೂಸ್ಗೆ ಎಷ್ಟು $1 ಬರುತ್ತೆ ಅಂತೇಳಿ. ಈಗ ವ್ಯೂಸ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನೋಡ್ತಿದ್ರೆ 1.3 ಲ್ಯಾಕ್ ಇದೆ. ಇಷ್ಟು ವ್ಯೂಸ್ಗೆ $20.36 ಬಂದಿದೆ. ಈಗ ಕ್ಯಾಲ್ಕುಲೇಟ್ ಮಾಡೋಣ. 1.3 ಅಂದರೆ 1,30,000, 100,000, 10,000, ಲ್ಯಾಕ್, 1,30,000ಗೆ $20.36 ಬಂದಿದೆ. ಡಿವೈಡೆಡ್ ಬೈ 20.36, ಸಾರಿ ಡಿವೈಡ್ ಆಗಿಲ್ಲ. 30,000 ಡಿವೈಡೆಡ್ ಬೈ 20.36. ಇಲ್ಲಿ ನೋಡ್ತಾ ಇದ್ರೆ 6,385 ವ್ಯೂಸ್ಗೆ $1 ಕಂಪ್ಲೀಟ್ ಆಗುತ್ತೆ ಅಂತೇಳಿ ಇಲ್ಲಿ ತೋರಿಸ್ತದೆ. ಇದು ಎಕ್ಸಾಕ್ಟ್ ಅಂತ ಹೇಳೋಕ್ಕಾಗಲ್ಲ, ಇದು ಅಪ್ರಾಕ್ಸಿಮೇಟ್ ಇದೆ. 6,000 ಇಂದ ಹಿಡಿದು 6,400 ವ್ಯೂಸ್ ಅದರಲ್ಲಿ $1 ಕಂಪ್ಲೀಟ್ ಆಗ್ಬೋದು. ನೀವು ರಂಗೋಲಿ ವೀಡಿಯೋಸ್ ಮಾಡ್ತಾಯಿದ್ರಿ ಅಂತಂದರೆ ನಿಮ್ಮ ಚಾನಲ್ನಲ್ಲಿ ಒಂದು 6,000, 7,000, 6,500 ವ್ಯೂಸ್ ಬಂತು ನಿಮ್ಮ ಚಾನಲ್ಗೆ ಅಂದರೆ $1 ಕಂಪ್ಲೀಟ್ ಆಗುತ್ತೆ. ಅಂದರೆ ರಂಗೋಲಿ ಚಾನಲ್ ವೀಡಿಯೋಸ್ ಚೆನ್ನಾಗಿ ವ್ಯೂಸ್ ಬರುತ್ತೆ, ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ಆದರೆ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡ್ತಾ ಇರಬೇಕು. ಈಗ ಇದನ್ನ ಕ್ಲಿಕ್ ಮಾಡ್ತೀನಿ. ಇದು ಲಾಸ್ಟ್ 28 ಡೇಸ್ ಇದೆ. ಈಗ ಫುಲ್ ಲೈಫ್ ಟೈಮ್ನ ಕ್ಲಿಕ್ ಮಾಡ್ತೀನಿ. ಲೈಫ್ ಟೈಮ್ ಕ್ಲಿಕ್ ಮಾಡಿದ್ರೆ 9,78,475 ಇದೆ. ಇದನ್ನು ನಾವು ಕ್ಯಾಲ್ಕುಲೇಟ್ರಲ್ಲಿ ಆ್ಯಡ್ ಮಾಡ್ತೀನಿ. 9,78,475, 78,475 ಡಿವೈಡೆಡ್ ಬೈ ಡಾಲರ್, ಲೈಫ್ ಟೈಮ್ ಡಾಲರ್ನ ನೋಡೋಣ ಎಷ್ಟಾಗಿದೆ ಅಂತೇಳಿ. ಕ್ಲಿಕ್ ಮಾಡಿದ್ದೀನಿ. ಲೈಫ್ ಟೈಮ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊತೀನಿ. 162.29 ಡಿವೈಡೆಡ್ ಬೈ 162.29. ಇಲ್ಲಿ ನೋಡ್ತಿದ್ರೆ 6,029 ವ್ಯೂಸ್ $1ಗೆ ಇಷ್ಟಾಗುತ್ತೆ. ನಾನು ಅಪ್ರಾಕ್ಸಿಮೇಟ್ ಹೇಳಿದ್ದೀನಿ 6,000 to 6,500 ವ್ಯೂಸ್ಗೆ $1 ಕಂಪ್ಲೀಟ್ ಆಗುತ್ತೆ ಅಂತೇಳಿ ನಿಮಗೆ ಲೈವ್ ಆಗಿ ತೋರಿಸಿದ್ದೀನಿ. ನೀವು ರಂಗೋಲಿ ವೀಡಿಯೋಸ್ ಮಾಡ್ತಾಯಿದ್ದೀರಾ ಅಥವಾ ಮುಂದೆ ರಂಗೋಲಿ ಚಾನಲ್ ಕ್ರಿಯೇಟ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡ್ರೆ ಇದನ್ನು ನೆನ್ಪಿಟ್ಕೊಳ್ಳಿ. 6,000ದಿಂದ 6,500 ವ್ಯೂಸ್ಗೆ $1 ಸಿಗುತ್ತೆ. ನೀವು ಯಾವ ಕ್ಯಾಟಗರಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈ ಒಂದು ಕ್ಯಾಟಗರಿಗೆ ಇಷ್ಟು ವ್ಯೂಸ್ಗೆ ಇಷ್ಟು ಅಮೌಂಟ್ ಸಿಗುತ್ತೆ. ನಿಮಗೆ ಪರವಾಗಿಲ್ಲ, ವ್ಯೂಸ್ ಚೆನ್ನಾಗಿ ಮಾಡ್ಬೋದು, ಇಷ್ಟು $, ಜಾಸ್ತಿ ವ್ಯೂಸ್ ಆದರೂ ಪರವಾಗಿಲ್ಲ, ನಾವು ಗಳಿಸ್ಬೋದು ಅಂದ್ಕೊಂಡ್ರೆ ಈ ಕ್ಯಾಟಗರಿ ವೀಡಿಯೋಸ್ನ ನೀವು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಈ ಕ್ಯಾಟಗರಿ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಒಂದು ವೇಳೆ ಕ್ರಿಯೇಟ್ ಮಾಡಿದರೆ ನೀವು ಕಂಟಿನ್ಯೂ ಮಾಡ್ಬೋದು ಫ್ರೆಂಡ್ಸ್. ಇದರಲ್ಲಿ ನಿಮಗೆ ತಿಳಿಸಿದ್ದೀನಿ ಎಷ್ಟು ವ್ಯೂಸ್ಗೆ ಎಷ್ಟು $1 ಕಂಪ್ಲೀಟ್ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ಇನ್ನೂ ಒಂದು ವೀಡಿಯೋ ಮಾಡ್ತೀನಿ, ವ್ಯೂಸ್ ಹೇಗೆ ಬರುತ್ತೆ, ಯಾವ ಟೈಮಲ್ಲಿ ವ್ಯೂಸ್ ಜಾಸ್ತಿ ಆಗುತ್ತೆ ಅದೆಲ್ಲ ಕಂಪ್ಲೀಟಾಗಿ ರಂಗೋಲಿ ಚಾನಲ್ ರಿಲೇಟೆಡ್ ಒಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.